ಹಾಯ್ ಆಲ್, ಎಲ್ರಿಗೂ ಎಲ್ಲ ವ್ಯೂವರ್ಸ್ಗಳಿಗೂ ಕರ್ನಾಟಕ ಜನತೆಗೆ ಎಲ್ಲೆಲ್ಲಿ ನಮ್ಮ ಕನ್ನಡಿಗರಿದ್ದೀರೋ ಎಲ್ರಿಗೂ ನನ್ನ ನಮಸ್ಕಾರ. ಇದು ನನ್ನ ಫಸ್ಟ್ ಲಾಗ್ ಆಗಿರುತ್ತೆ, ಇಂಟ್ರೊಡಕ್ಷನ್ ಲಾಗ್ ಆಗಿರುತ್ತೆ. ನನ್ನ ಹೆಸರು ಅರ್ಪಿತಾ ಅಂತ. ಸೊ ಬೇಸಿಕಲಿ ನನ್ನ ಪ್ರೊಫೆಷನ್ ಬಂದು ನಾನು ಟೀಚರ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಲೂ ಹೇಳ್ಬೋದು. ಬಿಕಾಸ್ ನಾನು ಇವಾಗ ಡಿಗ್ರಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಫಸ್ಟ್ ಲಾಗ್ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಇಂಟ್ರೊಡಕ್ಷನ್ ಲಾಗ್ ಅಂತ. ಯಾಕೆ ಈ ವ್ಲಾಗ್ನ ಇಂಟ್ರೊಡಕ್ಷನ್ ಲಾಗ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಲಾಗ್ ಶುರು ಮಾಡಿದಾಗ ಯಾಕೆ ಈ ಲಾಗ್ಸನ್ನು ಮಾಡ್ತಾ ಇದ್ದೀವಿ ಅಥವಾ ಈ ಲಾಗನ್ನು ಮಾಡೋ ಮೋಟಿವ್ ಏನು. ಈಗ ಲಾಗ್ ಸ್ಟಾರ್ಟ್ ಮಾಡಿದಾಗ ತುಂಬ ಲಾಂಗ್ ನಮ್ಮ ಜರ್ನಿ ಇರುತ್ತೆ. ಈ ಲಾಗನ್ನು ಮಾಡೋ ಮೋಟಿವ್ ಏನು, ಇದರಿಂದ ಯಾರಿಗಾದ್ರು ಇನ್ಸ್ಪಿರೇಷನ್ ಸಿಗುತ್ತಾ, ನಾಲೆಡ್ಜ್ ಸಿಗುತ್ತಾ, ಪ್ರತಿಯೊಂದ್ರ ಬಗ್ಗೆ ನಾವು ಥಿಂಕ್ ಮಾಡಿ ಮಾಡಬೇಕಾಗತ್ತೆ. ಆ್ಯಂಡ್ ಯಾಕೆ ಈ ಲಾಗನ್ನು ಮಾಡ್ತಾ ಇದ್ದೀನಿ, ಅದಕ್ಕಿಂತ ಮುಂಚೆ ನಾನೊಂದು ಬೇಸಿಕ್ ಇಂಟ್ರೊಡಕ್ಷನ್ ಕೊಡ್ತೀನಿ. ನನ್ನ ಹೆಸರು ಅರ್ಪಿತಾ. ನನ್ನ ಎಜುಕೇಷನ್ ಬಂದು MSc B.Ed. ಸೊ ನಾನು 1 ಇಯರ್ ಸ್ಕೂಲಲ್ಲಿ ವರ್ಕ್ ಮಾಡಿದೆ. ನೆಕ್ಸ್ಟು 3.5 ಇಯರ್ಸ್ವರೆಗೂ ನಾನು ಡಿಗ್ರಿಯಲ್ಲಿ ವರ್ಕ್ ಮಾಡಿದೆ. ಸದ್ಯಕ್ಕೆ ನಾನು ಸ್ವಲ್ಪ ರಿಲೀವ್ ತೊಗೊಂಡಿದ್ದೀನಿ ಫ್ರಮ್ ಅ ಜಾಬ್ ಡ್ಯೂ ಟು ಮೈ ಪರ್ಸ್ನಲ್ ವರ್ಕ್ ಸ್ವಲ್ಪ ಜಾಸ್ತಿ ಇದೆ ಅಂತ ನಾನು ಸ್ವಲ್ಪ ರಿಲೀವ್ ತೊಗೊಂಡಿದ್ದೀನಿ. ಬಟ್ ಐ ಆಮ್ ಪ್ರೌಡ್ ಟು ಬಿ ಅ ಟೀಚರ್. ಯಾಕಂದರೆ ಟೀಚರ್ ಅಂತ ಅಂದಾಗ ನಾಲೆಡ್ಜ್ನ ಶೇರ್ ಮಾಡೋದೇ ನಮ್ಮ ಒಂದು ಮೋಟಿವ್ ಆಗಿರುತ್ತೆ. ಸೊ ಆ ಒಂದು ಮೋಟಿವ್ನ ಇಟ್ಕೊಂಡು ಯಾಕೆ ನಾನು ಈ ಲಾಗ್ಸನ್ನು ಶುರು ಮಾಡಬಾರ್ದು. ಒಂದು ಟ್ಯಾಲೆಂಟ್ ಅಂತ ಅನ್ನೋದು ಎಷ್ಟೊಂದು ಜನಕ್ಕಿರುತ್ತೆ, ಡಿಫ್ರೆಂಟ್ ಟ್ಯಾಲೆಂಟ್ಸ್ ಇರುತ್ತೆ. ಆ ಟ್ಯಾಲೆಂಟ್ಸನ್ನು ಟೀಚಿಂಗ್ ಮುಖಾಂತರ ಹೇಗೆ ಎಲ್ರಿಗೂ ಹೇಳ್ಕೊಡ್ಬೋದು, ಲೈಕ್ ಫ್ರಮ್ ಚಿಲ್ಡ್ರನ್ಸಿಂದ ಹಿಡಿದು ಅಡಲ್ಟ್ವರೆಗೂ, ಹೌಸ್ ವೈಫ್ಸ್ವರೆಗೂ ಕೂಡ ಕಲ್ತ್ಕೊಳ್ಳುವಂಥ ಟ್ಯಾಲೆಂಟ್ಸ್ ಇದ್ದಾಗ ಯಾಕೆ ನಾನು ಅದನ್ನು ಹೇಳ್ಕೊಡ್ಬಾರ್ದು ಅನ್ನೋ ಒಂದು ಮೋಟಿವಿಂದ ಸೊ ನಾನು ಈ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಆ್ಯಸ್ ಐ ಸೆಡ್, ನನ್ನ ಎಜುಕೇಷನ್ ಬಂದು MSc B.Ed. ನಾನು ಡಿಗ್ರಿ ಮುಗಿಸಿದ್ದು KLE ಕಾಲೇಜಲ್ಲಿ, KLE ಎಸ್ ನೆಜುಲಿಂಗ್ ಕಾಲೇಜಲ್ಲಿ. ಆ್ಯಂಡ್ ಮಾಸ್ಟರ್ ಡಿಗ್ರಿ ಮಾಡಿದ್ದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಸ್ಪೆಷಲೈಸೇಷನ್ ಇನ್ ಝುವಾಲಜಿ. B.Ed ಮಾಡಿದ್ದು ಶ್ರೀ ಸರ್ವಜ್ಞ ಕಾಲೇಜ್, ವಿಜಯನಗರ್, MC ಲೇಔಟಲ್ಲಿ. ನನ್ನ ಮೆಥಡಾಲಜೀಸ್ ಬಂದು ಬಯಾಲಜಿಕಲ್ ಸೈನ್ಸ್ ಆ್ಯಂಡ್ ಫಿಸಿಕಲ್ ಸೈನ್ಸ್. ಸೊ ಇದು ನನ್ನ ಎಜುಕೇಷನ್ ಆಗುತ್ತೆ. ಎಜುಕೇಷನಲ್ಲಿ ನನ್ನ ಪ್ರೊಫೆಷನ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಇದು ನನ್ನ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಆಗಿದೆ. ಆ್ಯಂಡ್ ಐ ಆಮ್ ಮ್ಯಾರಿ ಆಗಿ 4 ಇಯರ್ಸ್ ಆಗಿದೆ. ಸೊ ಆ್ಯಂಡ್ ನನ್ನ ಹಸ್ಬೆಂಡ್, ನನ್ನ ಫ್ಯಾಮಿಲಿ ಎಲ್ಲರೂ ನನ್ನ ಇನ್ಸ್ಪಿರೇಷನ್ ಫಾರ್ ದಿಸ್ ವ್ಲಾಗ್. ನಾನು ಏನು ಇವಾಗ ಮುಂದೆ ಮಾಡ್ತಾ ಇದ್ದೀನಿ ಅಥವಾ ಎಷ್ಟು ದಿವಸ ನಾನು ಏನು ಮಾಡಿದ್ದೀನಿ ಅದಕ್ಕೆಲ್ಲ ನನ್ನ ಫ್ಯಾಮಿಲಿನೇ ಕಾರಣ. ಸೊ ಅದಕ್ಕೋಸ್ಕರ ಅವ್ರದ್ದೊಂದು ಮೋಟಿವೇಶನಿಂದ ನನ್ನ ಕೊಲೀಗ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ನನ್ನ ಟ್ಯಾಲೆಂಟ್ ಆಗಿರ್ಬೋದು ನೋಡಿ ಯಾಕೆ ವ್ಲಾಗ್ಸ್ ಮಾಡಬಾರ್ದು, ನಾಲೆಜ್ನ ಯಾಕೆ ಶೇರ್ ಮಾಡಬಾರ್ದು ಅಂತ ಹೇಳಿದಾಗ, ಸೊ ಹೇಗೂ ನಾನು ಇವಾಗ ರಿಲೀವಲ್ಲಿದ್ದೀನಿ. ರಿಲೀವ್ ತೊಗೊಂಡು ಯಾಕೆ ಈ ಥರ ನಾಲೆಜನ್ನು ಶೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಾರ್ದು ಅನ್ನೋ ಒಂದು ಮೋಟಿವಿಂದ ಸೊ ನಾನು ಈ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಬೇಸಿಕ್ ಇಂಟ್ರೊಡಕ್ಷನ್ ಆಯಿತು. ಸೊ ಇವಾಗ ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಲಾಗಿಗೆ ಒಂದು ಹೆಸರಿರುತ್ತೆ. ಲಾಗ್ ಹೆಸರು ಬಂದು ಅರ್ಪಿತಾಸ್ ಏಸ್ಥೆಟಿಕ್ ಆರಾ ಅಂತ. ಸೊ ಈ ಒಂದು ಲಾಗಿನ ಹೆಸರು ಈ ಒಂದು ಯೂಟ್ಯೂಬ್ ಚಾನೆಲ್ ಹೆಸರು ಅರ್ಪಿತಾಸ್ ಏಸ್ಥೆಟಿಕ್ ಆರಾ ಅಂತ. ಸೊ ಇದು ಏಸ್ಥೆಟಿಕ್ ಇಸ್ ನಥಿಂಗ್ ಬಟ್ ಟ್ರೆಡಿಷ್ನಲ್ ವೇಯಲ್ಲಿ ಆಗಿರ್ಬೋದು ಅಥವಾ ಕಂಪ್ಲೀಟ್ ಕಲ್ಚರಲ್ ವೇ ಆಗಿರ್ಬೋದು ಅಥವಾ ಏನೇನು ಟ್ಯಾಲೆಂಟ್ ಇರುತ್ತೆ ಆ ಒಂದು ಕಂಪ್ಲೀಟ್ ನಾಲೆಜನ್ನು ಶೇರ್ ಮಾಡೋದಕ್ಕೋಸ್ಕರ ಇಟ್ ಮೈಟ್ ಬಿ. ಸೊ ಬೇಸಿಕಲಿ ನಾನು ಎಂಬ್ರಾಯ್ಡ್ರಿ ಮಾಡ್ತೀನಿ, ಆರಿ ಎಂಬ್ರಾಯ್ಡ್ರೀಸ್, ಕುಚ್ಚು ಹಾಕ್ತೀನಿ. ಕುಚ್ಚಲ್ಲಿ ಫ್ರಮ್ ದ ಬೇಸಿಕ್ ಟು ಅಡಿಷ್ನಲ್ ಆಗಿರ್ಬೋದು, ಬೇಸಿಕ್ ಟು ಅಡ್ವಾನ್ಸ್ ಆಗಿರ್ಬೋದು. ಲೈಕ್ ಇವಾಗ ಟ್ರೆಡಿಷ್ನಲ್ ವೇಯಲ್ಲಿ ಕುಚ್ಚುಗಳನ್ನ ಹಾಕೋದು ಅಥವಾ ಅದಕ್ಕೆ ಟ್ರೆಡಿಷ್ನಲ್ ಟಚ್ ಕೊಡೋದು ಹೇಗೆ, ಸಿಂಪಲ್ ಡಿಸೈನನ್ನು ಮಾಡಿ ಟ್ರೆಡಿಷ್ನಲ್ ಟಚ್ ಕೊಡೋದು ಹೇಗೆ, ಮೆಹಂದಿ ಡಿಸೈನ್ಸ್ ಆಗಿರ್ಬೋದು, ಬೇಸಿಕ್ ಟು ಅಡ್ವಾನ್ಸ್ ಮೆಹಂದಿ ಡಿಸೈನ್ಸ್ ಆಗಿರ್ಬೋದು, ನಾನು ಅದರಲ್ಲೇ ಪ್ರೊಫೆಷ್ನಲೈಸ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಯಾಕೆ ನಿಮ್ಮ ಹತ್ರ ಶೇರ್ ಮಾಡಬಾರ್ದು. ಅದು ಬಿಟ್ಟರೆ ಲಿಪ್ಪನ್ ಆರ್ಟ್ ಆಗಿರ್ಬೋದು, ಮಂಡಲ್ ಆರ್ಟ್ ಆಗಿರ್ಬೋದು, ಸ್ಕೆಚಿಂಗ್ ಆಫ್ ಮಂಡಲ್ ಆರ್ಟ್, ಡಾಟ್ ಮಂಡಲ್ ಆರ್ಟ್ ಆಗಿರ್ಬೋದು. ಹೇಗೆ ನಾವು ನನ್ನ ಬೆಸ್ಟ್ ಮೋಟಿವ್ ಆಫ್ ದಿಸ್ ಚಾನಲ್ ನಾನು ಶುರು ಮಾಡಿದ್ದು ಅಂತಂದರೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತ ಅಂದರೆ, ಇವಾಗ ಮನೆಗಳಲ್ಲೇ ತುಂಬ ಪ್ರಾಡಕ್ಟ್ಸ್ ನಾವು ತರ್ತೀವಿ ವಿಚ್ ಇಸ್ ಪ್ಯಾಕೇಜ್ಡ್ ಐಟಮ್ಸ್, ಗ್ಲಾಸ್ ಐಟಮ್ಸ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಐಟಮ್ಸಲ್ಲಾಗಿ ನಾವು ಫುಡ್ ಕಂಟೈನ್ಸ್ ಅಂತ ನಾವು ತರ್ತೀವಿ. ನಾವೇನು ಮಾಡ್ತೀವಿ, ಅದನ್ನು ಮುಗ್ದು ಹೋದ್ಮೇಲೆ ನಾವು ಡಿಸ್ಕಾರ್ಡ್ ಮಾಡ್ತೀವಿ. ಸೊ ಅದನ್ನೇ ಉಪಯೋಗಿಸ್ಕೊಂಡು ನಾವು ಮನೆಗಳನ್ನು ಹೇಗೆ ಅಲಂಕಾರ ಮಾಡ್ಬೋದು, ಆರ್ಗನೈಸೇಷನ್ ಆಫ್ ಹೋಮ್ ಆಗಿರ್ಬೋದು, ಆ ಪ್ರಾಡಕ್ಟ್ಸನ್ನು ಇನ್ಕ್ಲೂಡ್ ಮಾಡಿಕೊಂಡು ಹೇಗೆ ನಾನು ಆರ್ಗನೈಸ್ ಮಾಡಿದ್ದೀನಿ ನನ್ನ ಮನೇನ ಅಂತ ನಾನು ತೋರಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟಪಡೋದ್ರ ಜೊತೆಗೆ ಅದನ್ನು ನಾನು ಟೀಚ್ ಕೂಡ ಮಾಡ್ತೀನಿ ನಿಮಗೆ.
ಏನೋ ತುಂಬ ದುಬಾರಿ ಪ್ರಾಡಕ್ಟ್ಸ್‌ಗಳನ್ನ ಅಂಗಡಿಯಿಂದ ತಂದು ಅಥವಾ ತುಂಬ ಕಾಸ್ಟ್ಲಿ ಪೇಂಟ್ಸ್‌ನ ತಂದು ಹೇಳ್ಕೊಡೋದಲ್ಲ. ಮನೇಲಿರೋ ಪ್ರಾಡಕ್ಟ್ಸನ್ನೇ ನಾವು ಮಿನಿಮಲ್ ಖರ್ಚು ಮಾಡಿ ಪೇಂಟ್ಸನ್ನ ತಂದು ಹೇಗೆ ಯೂಸ್ ಮಾಡ್ಬೋದು ಅನ್ನೋ ಒಂದನ್ನ ನಾಲೆಡ್ಜನ್ನ ಶೇರ್ ಮಾಡಬೇಕು ನಾನು ನಿಮ್ಮ ಜೊತೆ. ಅದಕ್ಕೋಸ್ಕರ ಇದೊಂದು ಚಾನೆಲ್ ಅಂತಾನೆ ಹೇಳ್ಬೋದು. ಲಿಪ್ಪನ್ ಆರ್ಟ್ ಅಂತ ಹೇಳಿದೆ, ಅದನ್ನ ಮೋಲ್ಡ್ಸನ್ನ ಯೂಸ್ ಮಾಡ್ಕೊಂಡು ನಮ್ಗೆ ಹೇಗೆ ಬೇಕೋ ಆ ಥರ ಕ್ರಿಯೇಟಿವ್ ಆಗಿ ಮಾಡ್ಬೋದು. ದಟ್ ಈಸ್ ದ ಒನ್ ಥಿಂಗ್. ನಾನು ಮೆಹಂದಿ ಬಗ್ಗೆನೂ ಹೇಳಿದೆ. ಮೆಹಂದಿ ಡಿಸೈನ್ಸ್ ನಿಮಗೆ ಬೇಸಿಕ್ಕಿಂದ ಅಡ್ವಾನ್ಸ್‌ವರೆಗೂ ಹೇಗೆ ಡಿಸೈನ್ಸ್‌ನ ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ಹೇಗೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ಬೋದು. ಸೊ ಹೀಗೆ ಪ್ರತಿಯೊಂದು ಟ್ಯಾಲೆಂಟ್ಸ್‌ನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ದುಬಾರಿ ಪ್ರಾಡಕ್ಟ್ಸ್‌ನ ಯೂಸ್ ಮಾಡಿ ಕ್ರಿಯೇಟಿವ್ ಆಗಿ ಆರ್ಗನೈಸ್ ಮಾಡೋದಕ್ಕಿಂತ ನಮ್ಮ ಹತ್ರ ಇರೋ ವಸ್ತುಗಳಿಂದ ಹೇಗೆ ನಾವು ಕ್ರಿಯೇಟಿವ್ ಆಗಿ ಮಾಡಿ ಅದನ್ನ ಅಲಂಕಾರ ಮಾಡ್ಬೋದು ಅನ್ನೋದು ಒಂದು ಮೋಟಿವ್ ಆಗಿರುತ್ತೆ ಈ ಒಂದು ಚಾನೆಲ್‌ದು. ಅದನ್ನ ಬಿಟ್ಟರೆ ಬೇಸಿಕಲಿ ನಾನು ಟೀಚರ್ ಆಗಿರೋದ್ರಿಂದ ಚಿಲ್ಡ್ರನ್ಸ್‌ಗಾಗಿರ್ಬೋದು ಲೈಕ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಇದು ಡಿಗ್ರಿವರೆಗೂನು ಹೇಗೆ ಆರ್ಗನೈಸ್ಡ್ ಆಗಿ ಅವರಿಗಿರೋ ಕರಿಕ್ಯುಲಮನ್ನು ಹೇಗೆ ಓದ್ಕೋಬೇಕು ಅಥವಾ ಹೇಗೆ ಕಂಟೆಂಟ್ಸನ್ನ ಗ್ರಾಸ್ಪ್ ಮಾಡ್ಕೋಬೇಕು, ಜೊತೆಗೆ ಸಿಲೆಬಸ್ಸನ್ನು ಎಕ್ಸಾಮ್ಸ್ ಟೈಮಲ್ಲಿ ಹೇಗೆ ಕವರ್ ಅಪ್ ಮಾಡ್ಕೋಬೇಕು, ಹೇಗೆ ಆರ್ಗನೈಸ್ ವೇಯಲ್ಲಿ ಓದ್ಕೋಬೇಕು ಅನ್ನೋದನ್ನು ಒಂದು ಟಿಪ್ಸನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದಾದ್ರು ಸಬ್ಜೆಕ್ಟ್ ನಾಲೆಡ್ಜ್ ಬಗ್ಗೆ ಕ್ಲಾಸಸ್ ಮಾಡಬೇಕು ಅಂದರೂ ಕೂಡ ನಾನು ಮಾಡ್ತೀನಿ. ಸೊ ಕಂಪ್ಯಾರಿಟಿವ್ಲಿ ಈ ಒಂದು ಎಂಟೈರ್ ಚಾನೆಲ್ ನಾನೇನು ಒಂದು ಹೇಳ್ತಾ ಇದ್ದೀನಿ ಇಸ್ ಅಬೌಟ್ ನನ್ನ ಡೈಲಿ ರೂಟೀನ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಬ್ಯೂಟಿ ಆಗಿರ್ಬೋದು, ಫ್ಯಾಷನ್ ಆಗಿರ್ಬೋದು ಅಥವಾ ಪರ್ಟಿಕ್ಯುಲರ್ಲಿ ಮೇನ್ ಇಂಟೆನ್ಷನ್ ಇಸ್ ಆರ್ಟ್. ಆರ್ಟ್ ಬಗ್ಗೆ ಹೇಗೆ ನಾವು ತುಂಬ ಕ್ರಿಯೇಟಿವ್ ಆಗಿ ನಾವೇ ಒಂದು ಸೃಷ್ಟಿ ಮಾಡ್ಕೋಬೋದು. ಆರ್ಗನೈಸೇಷನ್ ಆಫ್ ಹೋಮ್ ಆಗಿರ್ಬೋದು, ನಾನು ಹೇಗೆ ನನ್ನ ಮನೇನ ಆರ್ಗನೈಸ್ ಮಾಡಿದ್ದೀನಿ, ತುಂಬ ಜನಕ್ಕೆ ಇಷ್ಟ ಆಗಬಹುದು. ತುಂಬ ಜನ ನನಗೆ ನನ್ನ ಮನೆ ನೋಡಿದವರು ಹೇಳಿರೋ ಒಂದು ಫೀಡ್ಬ್ಯಾಕ್ ರಿವ್ಯೂವ್ನ ಇಟ್ಕೊಂಡು ನನಗೆ ನಾನು ಮೋಟಿವೇಶನ್ ಮಾಡಿಕೊಂಡು ಹೌದು ಇದು ಇಷ್ಟ ಆಗುತ್ತೆ ಬೇರೆ ಜನಗಳಿಗೂ ಅಂತ ಅಂದ್ಕೊಂಡು ಈ ಲಾಗನ್ನ ಶುರು ಮಾಡಿದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಅನಿಸುತ್ತೆ. ಇದೆಲ್ಲ ನಾನು ಮಾಡಿರೋ ಅಂಥ ಮಂಡಲ್ ಆರ್ಟ್ ಬಾಟಲ್ಸ್ ಅದು. ಸೊ ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಬರೋ ಲಾಗ್ಸ್ಗಳಲ್ಲಿ ಗ್ಲಿಮ್ಸ್ ತೋರಿಸ್ತೀನಿ ನಾನು ಏನೇನು ಮಾಡಿದ್ದೀನಿ, ಯಾವ್ಯಾವ ಪ್ರಾಡಕ್ಟ್ಸನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬಾಟಲ್ಸ್ ಇದೆಯಲ್ಲ ಆ ಬಾಟಲ್ಸ್ ಎಲ್ಲ ನಾನು ಹೇಗೆ ಯಾರ್ಯಾರ ಹತ್ರ ತೊಗೊಂಡು ಅದನ್ನು ಅವರು ಬೇಡ ಅಂತ ವೇಸ್ಟ್ ಅಂತ ಹೇಳಿರೋದನ್ನ ನಾನು ಹೇಗೆ ರೀಯೂಸ್ ಮಾಡ್ಕೊಂಡು ನಾನು ಆರ್ಗನೈಸ್ ಮಾಡಿದ್ದೀನಿ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಅದನ್ನು ನೆಕ್ಸ್ಟು ವ್ಲಾಗ್ಸಲ್ಲಿ ಹೇಳ್ತೀನಿ. ಸೊ ಐ ಥಿಂಕ್ ನನ್ನ ಈ ಒಂದು ಚಾನೆಲ್ನ ಇಂಟೆನ್ಷನ್ ನಿಮಗೆ ಅರ್ಥ ಆಯಿತು ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನನ್ನ ಕಂಟೆಂಟ್ ಬಗ್ಗೆ ಅಥವಾ ನನ್ನ ಎಂಟೈರ್ ಯೂಟ್ಯೂಬ್ ಚಾನಲ್ನ ಮೋಟಿವೇಶನ್ ಏನು ಅಂತ ಪ್ರತಿಯೊಂದು ಕೂಡ ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ಅದು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಡು ಕಮೆಂಟ್ ಮಾಡಿ. ನಿಮ್ದು ಏನೇ ರಿವ್ಯೂಸ್ ಇದ್ರೂ ಕೂಡ ಅದನ್ನು ನಾನು ಓದಿ ಅದಕ್ಕೆ ಆನ್ಸರು ಕೂಡ ಮಾಡ್ತೀನಿ. ಅಫ್ಕೋರ್ಸ್ ನಾನಿಲ್ಲಿ ಈ ಒಂದು ವ್ಲಾಗ್ ಶುರು ಮಾಡಿರೋದೇ ಒಂದೇ ಒಂದು ಮೋಟಿವ್ ಇರೋದ್ರಿಂದ ನಾಲೆಜ್ ಇಸ್ ಫಾರ್ ಶೇರಿಂಗ್. ನನ್ನ ಹತ್ರ ಏನು ನಾಲೆಜ್ ಇದೆಯೋ ಹೋಲ್ ಆ್ಯಂಡ್ ಸೋಲ್ ವಿತೌಟ್ ಎನಿ ತುಂಬ ದುಬಾರಿ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಮಾಡೋ ಅಂಥದ್ದಲ್ಲ. ಮಿನಿಮಲ್ ಯೂಸ್ ಸಾಮಾನ್ಯ ನಮ್ಮ ಥರ ಮಿಡಲ್ ಕ್ಲಾಸ್ ಇರುವಂಥವರು ಕೂಡ ಯೂಸ್ ಮಾಡ್ಬೋದು ಅನ್ನೋ ಒಂದು ಮೋಟಿವ್ ಇಟ್ಕೊಂಡು ನಾನು ಇದನ್ನ ವ್ಲಾಗ್ಸನ್ನು ಶುರು ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ಇಂಟ್ರೊಡಕ್ಷನ್ ವ್ಲಾಗ್ ಆಗಿರುತ್ತೆ. ಸೊ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋಣ. ನಿಮ್ಮ ರಿವ್ಯೂಸ್ ಆ್ಯಂಡ್ ಕಮೆಂಟ್ಸ್ ಮೇಲೆ ನಾನು ನೆಕ್ಸ್ಟು ಆ ಗ್ಲಿಮ್ಸಸ್ಸನ್ನು ತೋರಿಸ್ತೀನಿ. ಯಾವ್ಯಾವ ಥರ ಆರ್ಟ್ ಮಾಡಿದ್ದೀನಿ ನಾನು, ಲಿಪ್ಪನ್ ಆರ್ಟ್, ಮಂಡಲ್ ಆರ್ಟ್, ಅದನ್ನು ಹೇಗೆ ಪ್ರೊಫೆಷ್ನಲೈಸ್ ಕೂಡ ನಾನು ಮಾಡ್ಕೊಂಡಿದ್ದೀನಿ, ಸ್ಕೆಚಿಂಗ್ ಹೇಗೆ ಮಾಡಿದ್ದೀನಿ ಮಂಡಲ್ ಆರ್ಟು ಅಂತ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.